ಮೂಡಾ ಸೈಟ್ ವಿವಾದದ ಬಳಿಕ ಅಧ್ಯಕ್ಷರ ರಾಜೀನಾಮೆಯ ಬಳಿಕ ಜಿಲ್ಲಾಧಿಕಾರಿಯೇ ಆಡಳಿತಾಧಿಕಾರಿಯಾಗಿ ಬಂದರೂ ಪರಿಸ್ಥಿತಿ ಸಂಪೂರ್ಣ ಬದಲಾಗಿಲ್ಲ. ಮೂಡಾ ವ್ಯಾಪ್ತಿಯಲ್ಲಿ 940 ಬಡಾವಣೆಗಳ ನಿವೇಶನ ಪ್ರಕ್ರಿಯೆ ಕಳೆದ 5 ತಿಂಗಳುಗಳಿಂದ ಬಹುತೇಕ ಸ್ಥಗಿತಗೊಂಡಿದೆ. ಸದ್ಯ 250ಕ್ಕೂ ಹೆಚ್ಚು ಬಡಾವಣೆಗಳ ಹಸ್ತಾಂತರ ಪ್ರಕ್ರಿಯೆಯಷ್ಟೇ ಪೂರ್ಣಗೊಂಡಿದೆ. ಇನ್ನು 700 ಬಡಾವಣೆಗಳ ಹಸ್ತಾಂತರ ಆಗಬೇಕಾಗಿದೆ. ಇದರಿಂದ ನಿವೇಶನದಾರರು ಮನೆ ಕಟ್ಟೋದಕ್ಕೂ ಆಗದೆ ಮಾರಲು ಆಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಮನಮೋಹನ್ ಸಿಂಗ್ ಮನೆಯಲ್ಲಿ ಆಗ ಚಿಮಣಿ ದೀಪವೇ ಆಧಾರ. ಆ ಮಂದ ಬೆಳಕಿನಲ್ಲಿ ಓದುತ್ತಿದ್ದ ಆ ಬಾಲಕ ಭವಿಷ್ಯದ ದಿನಗಳನ್ನು ಚಂದ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದ. ಕುಗ್ರಾಮದ ಬಡ ಹುಡುಗನೊಬ್ಬ ಪ್ರಧಾನಿ ಹುದ್ದೆಯವರೆಗೆ ಏರಿದ್ದು ಒಂದು ರೋಚಕ ಕಥಾನಕ. 90ರ ದಶಕದಲ್ಲಿ ವಿತ್ತ ಸಚಿವರಾಗಿ ಅವರು ಕೈಗೊಂಡ ಆರ್ಥಿಕ ಉದಾರೀಕರಣ ನೀತಿ ಮತ್ತು ಆರ್ಥಿಕ ಸಂಕಷ್ಟದಿಂದ ದೇಶವನ್ನು ಪಾರು ಮಾಡೋದಕ್ಕೆ 46 ಟನ್ಗಳಷ್ಟು ಚಿನ್ನ ಒತ್ತೆ ಇಟ್ಟಿದ್ದನ್ನು ದೇಶವಾಸಿಗಳು ಎಂದೆಂದಿಗೂ ನೆನಪಿಟ್ಟುಕೊಳ್ಳುವಂಥದ್ದು. 1991ರಲ್ಲಿ ದಿವಾಳಿ ಹಂತಕ್ಕೆ ಬಂದು ನಿಂತಿದ್ದ ಭಾರತದ ಆರ್ಥಿಕತೆಯನ್ನು ಉದ್ಧರಿಸಿದವರು ಡಾಕ್ಟರ್ ಮನಮೋಹನ್ ಸಿಂಗ್. ಅದರಲ್ಲೂ ಐಟಿ-ಬಿಟಿ ಬಗ್ಗೆ ಅವರು ಹೊಂದಿದ್ದ ದೂರದೃಷ್ಟಿಯ ಫಲವಾಗಿ ಇಂದು ಬೆಂಗಳೂರು ಆ 2 ಕ್ಷೇತ್ರಗಳಲ್ಲಿ ಜಗತ್ತಿನ ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಅರ್ಥಶಾಸ್ತ್ರಜ್ಞ. ಪ್ರಧಾನಿಯಾಗಿ ಪ್ರಮುಖ ಕಾಣಿಕೆಗಳನ್ನು ನೀಡಿದ್ದಾರೆ. 90ರ ದಶಕದಲ್ಲಿ ಅವರು ಕೈಗೊಂಡ ಆರ್ಥಿಕ ಉದಾರೀಕರಣ ನೀತಿ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿತು. ಸುಧಾರಣಾ, ಮೊದಲಿಗೆ ಉದಾರೀಕರಣ ಮತ್ತು ಖಾಸಗೀಕರಣದ ಹಿನ್ನೆಲೆಯಲ್ಲಿ ದೇಶದ ಜನಜೀವನದಲ್ಲಿ ದೊಡ್ಡ ಬದಲಾವಣೆ ಬಂದಿದೆ. ಮಂಡ್ಯದಲ್ಲಿ ನಡೆದಂತಹ ದಿಶಾ ಸಮಿತಿ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ರು. ಹಿರಿಯ ಅಧಿಕಾರಿಗಳು ಗೈರಾಗಿರುವುದಕ್ಕೆ ಕಿಡಿಕಾರಿದ ಕುಮಾರಸ್ವಾಮಿ ಕೇಂದ್ರ ಸಚಿವರಿಗೆ ಪಿತೂರಿ ನಡೆಸೋದಕ್ಕೆ ವಿಳಾಸಿಸಿದರು. ಸಮಿತಿಯಲ್ಲಿ ಹೆದ್ದಾರಿಯ ಕಳಪೆ ಕಾಮಗಾರಿಗಳು ಮತ್ತು ಸಹಕಾರಿ ಇಲಾಖೆ ಅಧಿಕಾರಿಗಳ ವರ್ತನೆಗಳ ಮೇಲೂ ಗರಂ ಆದ ಕುಮಾರಸ್ವಾಮಿ ಶೋಕಾಸ್ ನೋಟಿಸ್ ನೀಡೋದಕ್ಕೆ ಸೂಚಿಸಿದ್ರು.